ಹಾ, ಸೊ ಕನಸೊಂದು ಶುರುವಾಗಿದೆ, ರಿಲೀಸ್ ಆಗ್ತದೆ. ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಡಿ.ಕೆ ಶಿವಕುಮಾರ್ ಸರ್ ಹೇಳ್ತಾರೆ, ಅಂದ್ರೆ ಸಿನಿಮಾ ಬಂದಿಲ್ಲ ಒಂದು ಪ್ರೋಗ್ರಾಮ್ಗೆ ಅಂತ ಹೇಳ್ಕೊಂಡು ಸಿನಿಮಾದವರ ನಟ್ ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಕನಸೊಂದು ಶುರುವಾಗಿದೆ, ಫಸ್ಟ್ ಆಫ್ ಆಲ್ ಡೆಡಿಕೇಟೆಡ್ ಟು ಅಪ್ಪು ಸರ್. ಸ್ಟಾರ್ ಕಿಡ್ಸ್ಗೆ ತುಂಬಾ ಬೇಗ ಅಪಾರ್ಚುನಿಟಿ ಸಿಗುತ್ತೆ ಅಂತ, ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯಾರು ಕೊಡ್ತಾರೆ ಆಪರ್ಚುನಿಟಿ? ಆಕ್ಟಿಂಗ್ ಚೆನ್ನಾಗಿ ಮಾಡಿಲ್ಲ, ನೋಡಕ್ ಚೆನ್ನಾಗಿಲ್ಲ, ಹೂ ವಿಲ್ ಗಿವ್ ಆಪರ್ಚುನಿಟಿ? ಒನ್ ಟೈಮ್ ಐ ಡಿಸೈಡೆಡ್ ಟು ಎಂಡ್ ಮೈ ಲೈಫ್. ಸೂಪರ್. ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ? ನೀವು ಆಕ್ಟಿಂಗ್ ಬಂದಿದ್ದೀರಾ, ಆಕ್ಟಿಂಗ್ ಮಾಡುವಾಗ ಅಪ್ಪ ನೋಡಿ ಇನ್ಸ್ಪೈರ್ ಆಗಿ ಬಂದಿರೋದು ಅಥವಾ ಅಮ್ಮನ್ ನೋಡಿ ಇನ್ಸ್ಪೈರ್ ಆಗಿ ಆಕ್ಟಿಂಗ್ ಬಂದಿರೋದು? ಅವ್ರಿಬ್ಬರನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಬಂದಿಲ್ಲ. ನೀವು ಈ ತರ ನ್ಯೂಮರಾಲಜಿ, ಜಾತಕ ಈ ತರದೆಲ್ಲ ನಂಬ್ತಾರೆ? ಯಾಕಂದ್ರೆ ನಿಮ್ಮ ಹೆಸರು ಮೊದ್ಲು ಶ್ರಾವ್ಯ ಅಂತ ಇತ್ತು, ಇವಾಗ ಸಾತ್ವಿಕ ಅಂತ ಚೇಂಜ್ ಆಗಿದೆ. ಸೊ ಹೇಗೆ ನಂಬ್ತೀರಾ ನೀವು ಅದನ್ನ ಜಾಸ್ತಿ? ನಾನು ನಂಬ್ತೀನಿ. ಇವಾಗ ಮಾತಾಡ್ತೀರಾ ಅಪ್ಪನ ಜೊತೆ. ಸಾತ್ವಿಕ ಅವರ ಲೈಫ್ ಅಲ್ಲಿ ಒಂದು ಕಹಿ ಘಟನೆ ನಡೆದಿತ್ತು. ಇವಾಗ ನೀವ್ ಯಾವ್ದಾದ್ರು ಒಂದು ಹುಡುಗನ್ ನೋಡ್ತೀರಾ, ಫಸ್ಟ್ ಅಬ್ಸರ್ವ್ ಮಾಡೋದೇನು? ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಅಂದ್ರೆ ಅಪ್ಪ ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿದ್ರು ಕೂಡ ಮಗಳಿಗೆ ಒಂದು ಒಳ್ಳೆಯ ಹಿಟ್ ಸಿನಿಮಾ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಪ್ಪ ಅದ್ರಲ್ಲಿ ಏನಾದ್ರು ಫೇಲ್ ಆದ್ರು ಅಂತ ಅನ್ಸಿದ್ಯಾ? ನಾನ್ ಹೇಳೋದು ಅವ್ರದ್ದೇ 1000 ಇರುತ್ತೆ ಲೈಫ್ ಅಲ್ಲಿ. ಫಸ್ಟ್ ಆಫ್ ಆಲ್ ಆ ಡಿಪೆಂಡೆನ್ಸಿ ಬಿಡಿ, ಪೀಪಲ್ ವಿಲ್ ಟಾಕ್ ಅಬೌಟ್ ಇಟ್. ಹೌದು ಹೌದು, ಏನ್ ಮಾಡಿದ್ರು ಮಾತಾಡ. ಐ ಲೈಕ್ ಕೃಷ್ಣ ಆಸ್ ಅ ಪರ್ಸನಾಲಿಟಿ. ಸ್ಟ್ರಾಂಗ್ ಆಗಿ ಸಜೆಸ್ಟ್ ಮಾಡೋದು ಅಂದ್ರೆ ಒನ್ ಇಸ್ ಅಟಾಮಿಕ್ ಹ್ಯಾಬಿಟ್ಸ್. ಹೇಳ್ತಿದ್ದೀನಿ ಕೇಳಿ, ಇದೇ ಇಂಪಾರ್ಟೆಂಟ್. ದಿಸ್ ಇಸ್ ಲೈಕ್ ದ ಬೇಸ್ ಆಫ್ ದ ಹೌಸ್, ಆಯ್ತಾ? ಇದ್ ಬಿಟ್ರೆ ನೆಕ್ಸ್ಟ್ ನಾನು ಸಜೆಸ್ಟ್ ಮಾಡೋ ಬುಕ್ ಬಂದು ಪವರ್.